ಸ್ನೇಹಿತರೆ ನಮಸ್ಕಾರ. SR ಭುವಿ ಚಾನೆಲ್ಗೆ ಸ್ವಾಗತ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಮುಗಿಲೆದ್ದ ಆಕ್ರೋಶ. ದೇಶಾದ್ಯಂತ ಜನರ ಕೂಗು ಒಂದೇ, ಪಾಕ್ ವಿರುದ್ಧ ಪ್ರತೀಕಾರ ಆಗಲೇಬೇಕು. ಭಾರತದ 26 ಜನರ ಕೊಂದ ಭಯೋತ್ಪಾದಕರ ಹುಟ್ಟಡಗಿಸಲು ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ, ಮೆರವಣಿಗೆ, ಸರ್ಜಿಕಲ್ ಆಗಿರಬಹುದು, ಏರ್ ಸ್ಟ್ರೈಕ್ ಮಾದರಿಯ ದಾಳಿಗಳನ್ನು ನಡೆಸುವಂತೆ ಒತ್ತಾಯ. ಸ್ನೇಹಿತರೆ, 375ನೇ ವಿಧಿಯ ರದ್ದತಿಯ ಬಳಿಕ ಶಾಂತವಾಗಿ ಪ್ರವಾಸಿಗರನ್ನು ಕೈಬೀಸಿ ತನ್ನತ್ತ ಕರೆಯುತ್ತಿದ್ದ ಜಮ್ಮು ಕಾಶ್ಮೀರ ಮತ್ತೆ ಉಗ್ರರ ಬಂದೂಕು ಸದ್ದು ಮಾಡಿತ್ತು. 26 ಪ್ರವಾಸಿಗರನ್ನು ಬಲಿ ಪಡೆದಿದೆ. ಇದರ ವಿರುದ್ಧ ದೇಶಾದ್ಯಂತ ಜನರ ಆಕ್ರೋಶ ಭುಗಿಲೆದ್ದಿದೆ. ಪಾಕ್ ಬೆಂಬಲಿತ ಉಗ್ರರ ವಿರುದ್ಧ ವಿದೇಶಗಳಲ್ಲೂ ಕೂಡ ಕೂಗು ಎದ್ದಿದೆ. 2016ರಲ್ಲಿ ಉರಿ ದಾಳಿ ಬಳಿಕ ನಡೆಸಲಾದ ಸರ್ಜಿಕಲ್ ಸ್ಟ್ರೈಕ್ ಹಾಗೂ 2019ರಲ್ಲಿ ಪುಲ್ವಾಮಾ ದಾಳಿ ಬಳಿಕ ಮಾಡಲಾದ ಬಾಲಾಕೋಟ್ ವಾಯು ದಾಳಿ ರೀತಿಯಲ್ಲೇ ಈ ಸಲವೂ ಉಗ್ರರ ಮೇಲೆಗರೆ ಬಿಸಿ ಮುಟ್ಟಿಸಬೇಕು, 26 ಜನರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎಂಬ ಬಲವಾದ ಆಗ್ರಹ ದೇಶಾದ್ಯಂತ ಕೇಳಿಬರುತ್ತಿದೆ. ಈ ಸಂದರ್ಭದಲ್ಲಿ ಬುಧವಾರ ಭಾರತಾದ್ಯಂತ ಪ್ರತಿಭಟನೆ, ಮೆರವಣಿಗೆ, ಖಂಡನಾ ಸಭೆಗಳು ನಡೆದಿವೆ. 35 ವರ್ಷದ ಬಳಿಕ ಮೊದಲ ಬಾರಿ ಕಾಶ್ಮೀರದಲ್ಲಿ ಬಂದ್ ಆಚರಿಸಿ ಉಗ್ರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಸ್ನೇಹಿತರೆ, ಅದೇ ರೀತಿ ಭಾರತ ಸರ್ಕಾರ ಕೈಗೊಂಡಿರುವ ಕೆಲವೊಂದು ನಿರ್ಣಯಗಳು. ಅಟಾರಿ ವಾಘಾ ಗಡಿ ತಕ್ಷಣದಿಂದಲೇ ಬಂದ್ ಮಾಡಲಾಗಿದೆ. ಭಾರತದ ಪಾಕ್ ರಾಜತಾಂತ್ರಿಕ ಇಲಾಖೆ 30 ಕಚೇರಿಗಳನ್ನು ಬಂದ್ ಮಾಡಲಾಗಿದೆ. ಏಪ್ರಿಲ್ 27ರವರೆಗೆ ಕಾಶ್ಮೀರದಲ್ಲಿ ವರ್ಕ್ ಫ್ರಾಮ್ ಹೋಮ್ ಘೋಷಣೆ ಕೂಡ ಮಾಡಲಾಗಿದೆ. ಸಿಂಧೂ ನದಿಯ ನೀರು ಹಂಚಿಕೆ ಒಪ್ಪಂದ ತಕ್ಷಣದಲ್ಲೇ ರದ್ದು 1960ರಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಲಾಗಿತ್ತು. ಈ ಒಪ್ಪಂದವನ್ನು ಈಗ ಮೋದಿ ಸರ್ಕಾರ ರದ್ದುಗೊಳಿಸಲಾಗಿದೆ ಅಂತ ಹೇಳ್ಬೋದು. ಮುಂದೆ ಪಾಕಿಸ್ತಾನದವರಿಗೆ ಕುಡಿಯಲು ನೀರಾಗಿರಬಹುದು, ಆಹಾರ ಉತ್ಪಾದನೆ ಆಗಿರಬಹುದು ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರಬಹುದು, ಎಲ್ಲದರ ಬಗ್ಗೆ ಕೂಡ ವಿಚಾರ ಮಾಡ್ತಾ ಇದೆ. ಇದರ ಜೊತೆಗೆ ಪಾಕ್ ಪ್ರಜೆಗಳು 48 ಗಂಟೆಗಳಲ್ಲಿ ಭಾರತ ಬಿಟ್ಟು ಹೋಗಬೇಕೆಂದು ಅದನ್ನು ಕೂಡ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಎಲ್ಲ ಅಧಿಕಾರಿಗಳು 1 ವಾರದಲ್ಲಿ ಭಾರತವನ್ನು ಬಿಟ್ಟು ಹೋಗಬೇಕು. ಇದೊಂದು ದೊಡ್ಡ ನಿರ್ಣಯ ಕೂಡ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನದ ಎಲ್ಲ ನಾಗರಿಕರು ವೀಸಾ ಕೂಡ ರದ್ದು ಮಾಡಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ ವೀಸಾ ಆಗಿರಬಹುದು, ನೀವು ಏನಾದರೂ ಪಾಕಿಸ್ತಾನ ಹೋಗಲಿಕ್ಕೆ ವೀಸಾ ಅಪ್ಲೈ ಮಾಡಿದರೆ ಅದು ಕೂಡ ಎಲ್ಲ ವೀಸಾಗಳು ಕೂಡ ಈಗ ರದ್ದಾಗಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಾರ್ಕ್ ಶೃಂಗಸಭೆಗೂ ಕೂಡ ಪಾಕಿಸ್ತಾನಗಳಿಗೆ ವೀಸಾ ಕೂಡ ರದ್ದು ಮಾಡಲಾಗಿದೆ. ಪಾಕಿಸ್ತಾನದಲ್ಲಿರುವ ಎಲ್ಲ ಭಾರತದ ಅಧಿಕಾರಿಗಳು ಭಾರತಕ್ಕೆ ಬರಲು ಸೂಚನೆ ಕೂಡ ಈಗ ಕಳಿಸಲಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಪಾಕ್ಗೆ ಸಿಂಧೂ ಜಲಘಾತ 1960ರಿಂದ ಇದ್ದ ಒಪ್ಪಂದಕ್ಕೆ ಬ್ರೇಕ್ ಕೂಡ ಹಾಕಲಾಗಿದೆ. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ 1960ರಲ್ಲಿ ಸಿಂಧೂ ನದಿ ಒಪ್ಪಂದ ಏರ್ಪಡಿಸಿತ್ತು. ಎರಡೂ ದೇಶಗಳಲ್ಲಿರುವ 6 ನದಿಗಳಿಗೆ ಸಂಬಂಧಿಸಿದ ಒಪ್ಪಂದ ಇದಾಗಿದೆ. ಈ ಒಪ್ಪಂದದ ಪಾಕಿಸ್ತಾನಕ್ಕೆ ಉಳಿವಿನ ಪ್ರಶ್ನೆಯಾಗಿದೆ. ಏಕೆಂದರೆ ಪಾಕಿಸ್ತಾನದ 80% ಜಮೀನಿಗೆ ನೀರು ಪೂರೈಕೆಯಾಗುವುದೇ ಸಿಂಧೂ ಹಾಗೂ ಅದರ ಉಪನದಿಗಳಿಂದ. ಕರಾಚಿ, ಲಾಹೋರ್, ಮುಲ್ತಾನ್ಗಳಂಥ ಮಹಾನಗರಿಗೆ ದಾಹ ಈಗಿಸುವುದು ಇದೇ ನೀರು. ವಿದ್ಯುತ್ ಉತ್ಪಾದನೆ ಆಗಿರಬಹುದು, ಈ ನೀರು ಬೇಕೇ ಬೇಕು. ಈಗ ಒಪ್ಪಂದ ತಡೆ ಹಿಡಿಯುವುದರಿಂದ ಈ ನೀರನ್ನು ಭಾರತ ನಿಯಂತ್ರಿಸಬಹುದು. ಇದರಿಂದ ಕೃಷಿಗೆ ಹೊಡೆತ ಬೀಳುವುದರಿಂದ ಪಾಕಿಸ್ತಾನದ ಆಹಾರ ಉತ್ಪಾದನೆಗೆ ಕೂಡ ಕುತ್ತು ಎದುರಾಗುತ್ತಿದೆ. ಅತಿ ಹೆಚ್ಚು ಉದ್ಯೋಗ ಕಲ್ಪಿಸುವ ಕೃಷಿ ಕ್ಷೇತ್ರಕ್ಕೆ ತೊಂದರೆ ಎದುರಾಗಿ ನಿರುದ್ಯೋಗ ಕೂಡ ಹೆಚ್ಚಾಗುತ್ತದೆ. ಪ್ರವಾಹದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತದ ಮುನ್ಸೂಚನೆ ನೀಡುತ್ತಿತ್ತು, ಅದು ಇನ್ನೂ ನಿಲ್ಲಲಿದೆ. ಸಿಂಧೂ ಉಪನದಿಗಳ ನೀರನ್ನು ಭಾರತದ ಪರಿಪೂರ್ಣವಾಗಿ ಬಳಸಿಕೊಳ್ಳಬಹುದು, ಯಾವಾಗ ಬೇಕಾದರೂ ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ಈವರೆಗೆ ಇದ್ದ ಎಲ್ಲ ನಿರ್ಬಂಧಕ್ಕೆ ತೆರೆ ಬೀಳಲಿದೆ. ಅದೇ ರೀತಿ ಸ್ನೇಹಿತರೆ, ಅಟಾರಿ ಗಡಿಯನ್ನು ಕೂಡ ಭಾರತ ಬಂದ್ ಮಾಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಹೋಗುವ ಹಾಗೂ ಅಲ್ಲಿಂದ ಬರುವ ಜನರು ಮತ್ತು ಸರಕು ಸಾಗಣೆ ಸಂಪೂರ್ಣ ಸ್ಥಗಿತವಾಗಲಿದೆ. ಈಗಾಗಲೇ ಭಾರತದ ಪ್ರವೇಶಿಸಿರುವ ಜನರು ಮೇ 1ರೊಳಗೆ ದೇಶ ಬಿಟ್ಟು ತೊಲಗುವಂತೆ ತಾಕೀತು ಮಾಡಲಾಗಿದೆ. ಏನಿದು ಸಾರ್ಕ್ ವೀಸಾ? ದಕ್ಷಿಣ ಏಷ್ಯಾ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೆ ನೀಡಲಾಗುವ ವಿಶೇಷ ಪ್ರಯಾಣದ ಅನುಮತಿಯೇ ಸಾರ್ಕ್ ವಿನಾಯಿತಿ ವೀಸಾ. ಈ ವೀಸಾ ಹೊಂದಿರುವ ನಾಗರಿಕರು 1 ವರ್ಷಗಳ ಕಾಲ ವಾಸವಿರಲು ಅನುಮತಿ ಇರುತ್ತದೆ. ಸುಪ್ರೀಂ ಮತ್ತು ಹೈಕೋರ್ಟ್ ಜಡ್ಜ್ಗಳು, ಸರ್ಕಾರದ ಮುಖ್ಯಸ್ಥರ ಅಧಿಕಾರಿಗಳು, ಕ್ರೀಡಾಪಟುಗಳು, ಪತ್ರಕರ್ತರು ಸೇರಿ 24 ಗುಂಪುಗಳನ್ನು ಜನರಿಗೆ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಈ ವೀಸಾಗಳನ್ನು ಪಡೆದವರು 1 ವರ್ಷಗಳ ಕಾಲ ಉಳಿದುಕೊಳ್ಳಲು ಅನುಮತಿ ಇರುತ್ತದೆ. ಭಾರತ ಸರ್ಕಾರ ವೀಸಾಗಳನ್ನು ತಕ್ಷಣದಿಂದ ರದ್ದುಗೊಳಿಸಿರುವ ಕಾರಣ ಎಲ್ಲರೂ ಕೂಡ ತೆರಳಬೇಕಾಗುತ್ತದೆ.
ಸ್ನೇಹಿತರೆ, ಆ 26 ಜನರಿಗೆ ಆದಂಥ ಆತಂಕ ಇನ್ಯಾವ ಭಾರತೀಯರಿಗೂ ಆಗದಂತೆ ಭಾರತ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕಂತ ನಾನು ಆಶಿಸ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.